ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂತಹ ಖಾರಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಖಾರಬಾತನ್ನು ಬೆಳಗಿನ ತಿಂಡಿಗೂ ಕೂಡ ಮಾಡ್ಬೋದು, ಅದೇ ರೀತಿ ಸಂಜೆ ತಿಂಡಿಗೂ ಕೂಡ ಮಕ್ಕಳಿಗೆ ದೊಡ್ಡವರಿಗೆ ಮಾಡಿಕೊಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಕ್ಯಾರೆಟ್, ಬೀನ್ಸ್, ಬಟಾಣಿಯನ್ನೆಲ್ಲ ಬೇಯಿಸ್ತಾ ಇದೆ ನೋಡಿ. ಸ್ವಲ್ಪ ಬೆಂದರೆ ಸಾಕಾಗ್ತದೆ. ಅದೇ ರೀತಿ ಒಂದು ದಪ್ಪ ತಳದ ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನನ್ನಾದರೂ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಹಾಕಿ. ಹಾಗೆ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಹೇಳಿದ ನಂತರ 1 ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ಳಿ. ಎರಡು ಕೂಡ ಒಳ್ಳೆ ಫ್ರೈ ಆಗಲಿ. ನಂತರ ಇಲ್ಲಿ ನಾನು ಒಂದು 3-4 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ತುಂಡು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತುರಿದು ಕೂಡ ಹಾಕ್ಬೋದು ನೀವು. ಈಗ ಒಂದು 4-5 ಗೋಡಂಬಿ ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆ ಬೀಜ ಕೂಡ ಹಾಕಿ ನಂತರ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸೆಲ್ಲ ಸ್ವಲ್ಪ ಖಾರ ಕಡಿಮೆ ಆಗ್ತದೆ, ಆಗ ಒಳ್ಳೆ ಘಮ ಕೂಡ ಬರ್ತದೆ ಫ್ರೈ ಆಗುವಾಗ. ಹಾಗೆ ನೋಡಿ 4-5 ಎಸಳು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೇನೆ ಫ್ಲೇವರಿಗೆ. ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಎಲ್ಲವನ್ನು ಈಗ ಫ್ರೈ ಮಾಡ್ಕೊಳ್ಬೇಕು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ತಲೆಬಿಸಿ ಮಾಡ್ಕೋಬೇಡಿ. ದಿಢೀರಂತ ಈ ಖಾರಬಾತನ್ನು ನೀವು ಮಾಡ್ಕೋಬೋದು. ತುಂಬ ಸುಲಭ, ಅದೇ ರೀತಿ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸರಿ ಮಾಡಿ ನೋಡಿ, ಖಂಡಿತವಾಗಿ ಇಷ್ಟಪಡ್ತೀರಾ. ನೋಡಿ ಒಳ್ಳೆ ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಫಸ್ಟಿಗೆ ಹಾಕ್ಕೊಳ್ಬೇಕಿತ್ತು, ತೊಂದರೆ ಇಲ್ಲ, ಮತ್ತೆ ಕೂಡ ಹಾಕಿದರೆ ಒಳ್ಳೆ ಫ್ರೈ ಆಗ್ತದೆ. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಬಾಯಿಗೆ ಸಿಗುವಾಗ. ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಮನೆ ಇಡೀ ಘಮ ಘಮ ಹೇಳ್ತದೆ ಫ್ರೈ ಆಗುವಾಗ. ನಂತರ ಇದಕ್ಕೆ ನಾನು 1 ಕಪ್ನಷ್ಟು ಸೂಜಿ ರವೆ, ನೀವು ಉಪ್ಪಿಟ್ಟು ಏನು ಮಾಡ್ತೀರಿ ನೋಡಿ ಅದೇ ರವೆಯನ್ನು ಹಾಕ್ತಾ ಇದ್ದೇನೆ. ಅದು ಕೂಡ ಒಳ್ಳೆ ಫ್ರೈ ಆಗಬೇಕು. ನಿಮ್ಮ ಒಗ್ಗರಣೆಯಲ್ಲಿ ಅದು ಕೂಡ ಮಿಕ್ಸ್ ಆಗಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ರವೆ ಎಲ್ಲ ಫ್ರೈ ಆಗಿದೆ ನೋಡಿ. ನಾನು ಒಂದು 3 ಕಪ್ನಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ನೀರನ್ನೇ ಹಾಕಿ, ಬೇಗ ಆಗ್ತದೆ ಖಾರಬಾತ್, ದಿಢೀರಂತ ಆಗ್ತದೆ. ತಣ್ಣೀರು ಹಾಕಿದರೆ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತದೆ ಮತ್ತು ಗಂಟುಗಳಾಗ್ತದೆ, ಅದಕ್ಕಾಗಿ. ಹಾಗೆ ನೀವು ಬೇಯಿಸಿಟ್ಟ ತರಕಾರಿಯನ್ನು ಕೂಡ ಹಾಕಿ, ಬೇಯಿಸಿದ ನೀರನ್ನು ಕೂಡ ಇದಕ್ಕೆ ಹಾಕೋಬೋದು. ನಂತರ ಇದಕ್ಕೆ ಒಂದು ಚಿಕ್ಕ ಟೊಮೆಟೊ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲೂ ಉಪ್ಪನ್ನು ನಾನು ಸೇರಿಸ್ಕೊಳ್ಳಿಲ್ಲ. ಉಪ್ಪನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಕಲರ್ಫುಲ್ಲಾಗಿ ಇರ್ತದೆ. ಎಲ್ಲವನ್ನು ಈಗ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೋಬೋದು. ಹಾಗೆ ನೋಡಿ ಸ್ವಲ್ಪ ತೆಂಗಿನ ತುರಿಯನ್ನು ಮೇಲೆ ಉದುರಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿ ಹಾಕ್ಬೋದು, ರುಚಿ ಚೆನ್ನಾಗಿರ್ತದೆ. ಕೆಲವರಿಗೆ ತೆಂಗಿನ ತುರಿ ಇಷ್ಟ ಇರೋದಿಲ್ಲ, ಅವ್ರು ಸ್ಕಿಪ್ ಮಾಡ್ಕೋಬೋದು. ಆದರೆ ತೆಂಗಿನ ತುರಿ ಹಾಕಿ ಚೆನ್ನಾಗಿರ್ತದೆ. ನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ವಾಂಗಿಬಾತಿದ್ದು ಹುಡಿಯನ್ನು ಹಾಕಿ, ಟೇಸ್ಟ್ ಸೂಪರ್ ಆಗಿರ್ತದೆ. ಈಗ ಎಲ್ಲವನ್ನು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಹಾಕಿ ನಂತರ ಇದನ್ನು ಮುಚ್ಚಿಟ್ಟು ಸ್ವಲ್ಪ 1-2 ನಿಮಿಷದಷ್ಟು ಬೇಯಿಸ್ಕೊಳ್ಳಿ. ರವೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೆ ಮುಚ್ಚಿಟ್ಟು ಬೇಯಿಸಿ. 1-2-3 ನಿಮಿಷ ಸಾಕಾಗ್ತದೆ ನೋಡಿ. ಈಗ ಒಳ್ಳೆ ಬೆಂದಿದೆ. ಎಲ್ಲವನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಳ್ಬೋದು ನೀವು. ಇನ್ನೂ ಡ್ರೈ ಆಗಬೇಕಂತ ಹೇಳಿದರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ಬೇಯಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಇದನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಉದುರಿಸ್ಕೊಳ್ಳಿ. ವಾಂಗಿಬಾತ್ ರೆಡಿಯಾಗಿದೆ. ಇದನ್ನು ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಒಂದು ಬೌಲಲ್ಲಿ ಹಾಕಿ ಅದನ್ನು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಬರ್ತದೆ. ನೋಡ್ತಾ ಇದ್ದೀರಲ್ಲ ನೀವು, ಅದೇ ಥರ ಮಾಡ್ಕೊಳ್ಳಿ. ಎಷ್ಟು ಸುಲಭವಾಗಿ ಖಾರಬಾತನ್ನು ನಾವು ಮಾಡ್ಕೋಬೋದು. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಮಾಡ್ಬೋದು. ನೋಡಿ ಈಗ ನಾನು ಟೇಸ್ಟ್ ಕೂಡ ನೋಡ್ತಾ ಇದ್ದೇನೆ, ಸೂಪರ್ ಆಗಿದೆ.
ಇದನ್ನು ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಈ ರೆಸಿಪಿಯನ್ನು ನೋಡಿದ್ರಲ್ಲ, ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಟ್ರೈ ಮಾಡಲಿಕ್ಕಂತೂ ಮರಿಲೇಬೇಡಿ. ಹಾಗೆ ಇದನ್ನು ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಲಿಕ್ಕಂತೂ ಮರಿಲೇಬೇಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.